ನಮಸ್ಕಾರ, ಪೇದ್ರಿ ನ್ಯೂಸ್ಗೆ ಸ್ವಾಗತ. ನಾನು ರೂಪಾ ಯಾದವ್. ಮುಂದಿನ ಪೀಳಿಗೆಗೆ ಎಲ್ಲಾ ವಿಷಯ ತಿಳಿಯಲಿ ಎಂದು ಕೊಪ್ಪಳದ ಇಬ್ಬರು ಬಾಲ್ಯ ಸ್ನೇಹಿತರು ಸೇರಿ ಕೊರೋನಾ ಶಾಸನವನ್ನ ರಚಿಸಿದ್ದಾರೆ. ಈ ಶಾಸನವನ್ನ ತಾಮ್ರ ಮತ್ತು ಬೆಳ್ಳಿ ಖಡ್ಗದಲ್ಲಿ ರಚನೆ ಮಾಡಲಾಗಿದೆ ಹಾಗೂ ಪ್ರತಿಯೊಬ್ಬ ಮುಂದಿನ ಪೀಳಿಗೆಯ ಕನ್ನಡಿಗನು ಅರ್ಥವಾಗಬೇಕು ಎಂದು ಕನ್ನಡದಲ್ಲಿ ಈ ಶಾಸನವನ್ನ ರಚನೆ ಮಾಡಿದ್ದಾರೆ. ಎಸ್, ಮುಂದಿನ ಪೀಳಿಗೆಗೆ ಕೊರೋನಾ ಬಗ್ಗೆ ಎಲ್ಲ ವಿಷಯ ತಿಳಿಯಲಿ ಎಂದು ಕೊಪ್ಪಳದಲ್ಲಿನ ಇಬ್ಬರು ಬಾಲ್ಯ ಸ್ನೇಹಿತರು ಸೇರಿ ಕೊರೋನಾ ಶಾಸನವನ್ನ ರಚನೆ ಮಾಡಿದ್ದಾರೆ. ಈ ಶಾಸನವನ್ನ ತಾಮ್ರ ಮತ್ತು ಬೆಳ್ಳಿ ಖಡ್ಗದಲ್ಲಿ ರಚನೆ ಕೂಡ ಮಾಡಲಾಗಿದೆ ಹಾಗೂ ಮುಂದಿನ ಪೀಳಿಗೆಯ ಕನ್ನಡಿಗರಿಗೆ ಅರ್ಥವಾಗಬೇಕು ಎಂದು ತಿಳಿದು ಈ ಶಾಸನವನ್ನ ಕನ್ನಡದಲ್ಲಿ ರಚನೆ ಮಾಡಲಾಗಿದೆ. ಕೊಪ್ಪಳದ ಇಬ್ಬರು ಬಾಲ್ಯ ಸ್ನೇಹಿತರು ಶಾಸನವನ್ನ ರಚಿಸಿದ್ದಾರೆ. ಅದು ಅಂತ ಶಾಸನ ಅಲ್ಲ, ಬದಲಾಗಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವಂತಹ ಕೊರೋನಾ ಶಾಸನ. ಇಡೀ ವಿಶ್ವವೇ ಬೆರಗುಗೊಳಿಸಿರುವ ಕೊರೋನಾ ವಿರುದ್ಧ ಇಬ್ಬರು ಹುಡುಗರು ಶಾಸನ ಬರೆದಿದ್ದಾರೆ. ತಾಮ್ರ ಮತ್ತು ಬೆಳ್ಳಿ ಖಡ್ಗದಲ್ಲಿ ಶಾಸನವನ್ನ ರಚಿಸಲಾಗಿದೆ. ಗುರುರಾಜ್ ರಾಯರ್ ಅನ್ನೋ ಇಬ್ಬರು ಸ್ನೇಹಿತರು ಸೇರಿ ಈ ಶಾಸನವನ್ನ ಕೂಡ ಬರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೇರೂರಿನ ಶ್ರೀಧರ್ ಅವರು ಇವರಿಗೆ ಖಡ್ಗವನ್ನ ತಯಾರಿಸಿ ಕೊಟ್ಟಿದ್ದಾರೆ. ಕೊರೋನಾ ಶಾಸನದಲ್ಲಿ ಸೋಂಕಿನ ಹುಟ್ಟಿನಿಂದ ಹಿಡಿದು ಕೂಡ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಇದರಲ್ಲಿ ಬರೆಯಲಾಗಿದೆ. ಜೊತೆಗೆ ಸದ್ಯದ ಸೋಂಕಿನ ಸಂಖ್ಯೆ, ಲಾಕ್ಡೌನ್, ಅನ್ಲಾಕ್ ಬಗ್ಗೆ ಕೂಡ ಇದರಲ್ಲಿ ಬರೆಯಲಾಗಿದೆ. ಹಾಗೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲೇ ಕನ್ನಡದಲ್ಲೇ ಬರೆದಿದ್ದಾರೆ. ಕೊರೋನಾ ವಾರಿಯರ್ಸ್ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಮುಂದಿನ ಪೀಳಿಗೆಗೆ ಮಾಹಿತಿ ತಿಳಿಸುವ ಉದ್ದೇಶ ಕುರಿತಾಗಿ ಈ ಶಾಸನವನ್ನ ಇವರು ರಚನೆ ಮಾಡಿದ್ದಾರೆ. ಈ ಬಾಲ್ಯ ಸ್ನೇಹಿತರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನ ಡಿಜಿ ಹಳ್ಳಿ ಮತ್ತು ಕೆಜಿ ಹಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣ ಇದೀಗ ಮತ್ತೊಂದು ತಿರುವು ಪಡೆದಿದೆ. ಭಯೋತ್ಪಾದನೆ ಉಗ್ರಗಾಮಿ ಸಂಘಟನೆಯ ಪ್ರಮುಖ ಸದಸ್ಯನೊಬ್ಬನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರು ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣ ಇದೀಗ ಮತ್ತೊಂದು ತಿರುವನ್ನ ಪಡೆದಿದೆ. ಭಯೋತ್ಪಾದನೆ ಉಗ್ರಗಾಮಿ ಸಂಘಟನೆಯ ಪ್ರಮುಖ ಸದಸ್ಯನೊಬ್ಬನನ್ನ ಪೊಲೀಸರು ಬಂಧಿಸಿದ್ದು ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ಬಾಂಗ್ಲಾ ಮೂಲದ ಅಲ್ ಹಿಂದ್ ಉಗ್ರಗಾಮಿ ಸಂಘಟನೆಯ ದಕ್ಷಿಣ ಭಾರತದ ಪ್ರಮುಖ ನಾಯಕನಾಗಿದ್ದ ಸಮೀಉದ್ದೀನ್ ಎಂಬಾತನನ್ನ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಮತ್ತು ಪೂರ್ವ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಭಾರತದಲ್ಲಿ ನಿಷೇಧಕ್ಕೊಳಗಾಗಿರುವ ಅಲ್ ಹಿಂದ್ ಮತ್ತು ಐಸಿಸಿ ಉಗ್ರಗಾಮಿ ಸಂಘಟನೆ ಜೊತೆ ಈತ ಸಂಪರ್ಕವನ್ನ ಹೊಂದಿದ್ದ ಎಂದು ತಿಳಿದು ಬಂದಿದೆ.
ಮಂಗಳವಾರ ರಾತ್ರಿ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಸಮೀಉದ್ದೀನ್ ಶಾಮೀಲಾಗಿದ್ದು, ಈತನ ಕುಮ್ಮಕ್ಕಿನಿಂದಲೇ ಪ್ರೇರೇಪಿತರಾಗಿ ಬೆಂಬಲಿಗರು ಗಲಭೆಯನ್ನ ಎಬ್ಬಿಸಿದ್ರು ಎನ್ನಲಾಗ್ತಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ದೃಶ್ಯಾವಳಿಗಳು ಮತ್ತು ಮೊಬೈಲ್ ಕರೆಗಳನ್ನ ಆಧರಿಸಿ ರಹಸ್ಯ ಸ್ಥಳವೊಂದರಲ್ಲಿ ಅಡಗಿದ್ದ ಸಮೀಉದ್ದೀನ್ ಮುಂಜಾನೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆ ಬೆಂಗಳೂರಿನ ಶಿವಾಜಿನಗರದ ಬಳಿ ನಡೆದ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣದಲ್ಲಿ ಈತನ ಕೈವಾಡ ಇರುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಮತ್ತಿತರ ರಾಜ್ಯಗಳಲ್ಲಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ನಡೆಸುತ್ತಿದ್ದ ಸಮೀಉಲ್ ದಕ್ಷಿಣ ಭಾರತದಲ್ಲಿ ಅಲ್ ಹಿಂದ್ ಸಂಘಟನೆಯ ಉಸ್ತುವಾರಿ ನೋಡಿಕೊಳ್ತಿದ್ದ ಎನ್ನಲಾಗ್ತಿದೆ. ಅಲ್ ಹಿಂದ್ ಸಂಘಟನೆಯ ಮೂಲತಃ ಬಾಂಗ್ಲಾದೇಶದಲ್ಲಿ ಸಕ್ರಿಯವಾಗಿದ್ದು, ಬಾಂಬ್ ಸ್ಫೋಟ, ಮಾನವ ಹತ್ಯಾ ಬಾಂಬ್ ಸೇರಿದಂತೆ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಈ ಸಂಘಟನೆ ಸಕ್ರಿಯವಾಗಿತ್ತು. ಪುಲಕೇಶಿನಗರ ಕ್ಷೇತ್ರದ ಮಾಜಿ ಶಾಸಕ ಬಿ ಪ್ರಸನ್ನಕುಮಾರ್ ಅವರು ಪಕ್ಷಕ್ಕೆ ಮರಳುವ ಬಗ್ಗೆ ಅರ್ಜಿ ಹಾಕಿದ್ದಾರೆ. ಆ ವಿಚಾರ ನಿರ್ಧರಿಸಲು ಪರಿಶೀಲನಾ ಸಮಿತಿ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಸ್, ಪುಲಕೇಶಿನಗರ ಕ್ಷೇತ್ರದ ಮಾಜಿ ಶಾಸಕ ಬಿ ಪ್ರಸನ್ನಕುಮಾರ್ ಅವರು ಪಕ್ಷಕ್ಕೆ ಮರಳುವ ಬಗ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಆ ವಿಚಾರ ನಿರ್ಧರಿಸಲು ಪರಿಶೀಲನಾ ಸಮಿತಿ ಇದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ರು. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು 82,000 ಮತಗಳಿಂದ ಗೆದ್ದಿದ್ದಾರೆ. ಅಭ್ಯರ್ಥಿ ಬದಲಾವಣೆ ಮಾಡುವ ಯಾವ ಉದ್ದೇಶವೂ ಕೂಡ ನಮ್ಮ ಮುಂದೆ ಇಲ್ಲ. ನಾನು ಶ್ರೀನಿವಾಸ್ ಮೂರ್ತಿ ಅವರ ಜೊತೆ ಮಾತನಾಡಿದ್ದು, ಪ್ರಸನ್ನಕುಮಾರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯಾವುದೇ ಅಭ್ಯಂತರ ಇಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಸನ್ನಕುಮಾರ್ ಅವರನ್ನ ಸೇರಿಸಿಕೊಳ್ಳುವ ಬಗ್ಗೆ ಪರಿಶೀಲನಾ ಸಮಿತಿಯು ಎಲ್ಲಾ ಹಂತಗಳಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಿದೆ. ಈ ಬೆಳವಣಿಗೆ ಬಿಟ್ಟರೆ ನಮ್ಮ ಪಕ್ಷದಲ್ಲಿ ಗೊಂದಲ ಇದೆ ಎಂಬುದೆಲ್ಲ ಊಹಾಪೋಹಗಳು ಎಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನವೀನ್ ಅವಹೇಳನಕಾರಿ ಹೇಳಿಕೆ ಪ್ರಕಟಿಸಿದ್ರಿಂದ ಗಲಭೆ ನಡೆದಿದೆ. ಗಲಭೆಗೂ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆದರೆ ಈ ಪ್ರಕರಣದಲ್ಲಿ ಬಿಜೆಪಿ ಸರ್ಕಾರ ಊಹಾಪೋಹವನ್ನ ಸೃಷ್ಟಿಸಿ ತನ್ನ ವೈಫಲ್ಯ ಮುಚ್ಚಿಕೊಳ್ತಿದೆ ಎಂದು ತಿಳಿಸಿದ್ರು. ರಾಜೀವ್ ಗಾಂಧಿ ಜ್ಯೋತಿ ಸದ್ಭವ ಯಾತ್ರೆ ರಾಜೀವ್ ಗಾಂಧಿ ಅವರ ಜನ್ಮದಿನವಾದ ಆಗಸ್ಟ್ 20ರಂದು ಪ್ರತಿ ವರ್ಷ ತಮಿಳುನಾಡಿನ ಪೆರಂಬಂದೂರಿನಲ್ಲಿ ಬೆಂಗಳೂರು ದಾರಿಯಾಗಿ ವಿವಿಧ ನಗರಗಳ ಮೂಲಕ ನವದೆಹಲಿಗೆ ಸದ್ಭವನ ಜ್ಯೋತಿ ಯಾತ್ರೆ ನಡೆಸುವ ಪದ್ಧತಿಯನ್ನ ಕಾಂಗ್ರೆಸ್ ಆಚರಿಸಿಕೊಂಡು ಬಂದಿದೆ. ಈ ಬಾರಿ ಕೋವಿಡ್ ಇರುವುದರಿಂದ ಸರಳವಾಗಿ ಹೆಚ್ಚಿನ ಜನ ಇಲ್ಲದೆ ಈ ಜ್ಯೋತಿಯನ್ನ ಸ್ವಾಗತಿಸಿ ದೆಹಲಿಗೆ ಕಳಿಸಿಕೊಡಲಾಗುವುದು. ಈ ಜ್ಯೋತಿ ಮಾರ್ಗದಲ್ಲಿ ರಾಜೀವ್ ಗಾಂಧಿ ಅವರ ಆಚಾರ ವಿಚಾರಗಳನ್ನ ಸಾರಲಾಗುವುದು ಎಂದು ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
ಕೊರೋನಾ ಭೀತಿಯಿಂದಾಗಿ ಅಂತ್ಯ ಸಂಸ್ಕಾರಕ್ಕೆ ವಾಹನ ದೊರೆಯದೇ ಹಿನ್ನೆಲೆಯಲ್ಲಿ ಶವವನ್ನ ತಳ್ಳುವ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾಯಿತು. ಇದೀಗ ಮಳೆಯ ನಡುವೆಯೇ ಸೈಕಲ್ ಮೇಲೆ ಶವವನ್ನ ತೆಗೆದುಕೊಂಡು ಹೋಗುತ್ತಿರುವ ಅಮಾನವೀಯ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ 2ನೇ ವಾರ್ಡ್ನಲ್ಲಿ ನಡೆದಿದೆ. ಕೊರೋನಾ ಭೀತಿಯಿಂದ ಅಂತ್ಯ ಸಂಸ್ಕಾರಕ್ಕೆ ವಾಹನ ದೊರೆಯದ ಹಿನ್ನೆಲೆಯಲ್ಲಿ ಶವವನ್ನ ತಳ್ಳುವ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾಯಿತು. ಆದರೆ ಇದೀಗ ಮಳೆಯ ನಡುವೆಯೇ ಸೈಕಲ್ ಮೇಲೆ ಶವವನ್ನ ತೆಗೆದುಕೊಂಡು ಹೋಗುತ್ತಿರುವ ಅಮಾನವೀಯ ಘಟನೆಯೊಂದು ಬೆಳಗಾವಿಯಲ್ಲಿ ನಡೆದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಚೆನ್ನಮ್ಮನ ಕಿತ್ತೂರು ಪಟ್ಟಣದ ಗಾಂಧಿನಗರದ ನಿವಾಸಿಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಕೂಡ ಪಡೆಯುತ್ತಿದ್ದರು. ನಂತರ ಕೊರೋನಾ ಸೋಂಕಿನ ಗುಣಲಕ್ಷಣಗಳಿದ್ದು ತಪಾಸಣೆ ಮಾಡುವಂತೆ ವೈದ್ಯರು ವೃದ್ಧನಿಗೆ ಸೂಚಿಸಿದ್ರು. ಆದರೆ ಆತ ಭಾನುವಾರ ಬೆಳಗಿನ ಜಾವವೇ ಎಂಕೆ ಹುಬ್ಬಳ್ಳಿಯಲ್ಲಿರುವ ಮನೆಯಲ್ಲಿ ಮೃತಪಟ್ಟಿದ್ದಾನೆ. ಇದರಿಂದ ಗಾಬರಿಗೊಂಡ ವೃದ್ಧನ ಪತ್ನಿ ಮತ್ತು ಕುಟುಂಬಸ್ಥರು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಶವ ಸಾಗಿಸಲು ಆಂಬ್ಯುಲೆನ್ಸ್ ಅನ್ನ ನೀಡುವಂತೆ ಕೇಳಿಕೊಂಡಿದ್ದಾರೆ. ಆದರೆ ಇದಕ್ಕೆ ಆರೋಗ್ಯ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂಬ ಆರೋಪ ಕೂಡ ಕೇಳಿ ಬರ್ತಿದೆ. ಜೊತೆಗೆ ಮೃತನಿಗೆ ಕೋವಿಡ್ ಟೆಸ್ಟ್ ಮಾಡಿಲ್ಲವಾದ್ದರಿಂದ ಕೊರೋನಾ ತಗುಲಿದೆಯೋ ಅಥವಾ ಇಲ್ಲವೋ ಎಂಬುದು ಖಚಿತ ಕೂಡ ಆಗಲಿಲ್ಲ. ಈ ಎಲ್ಲದರ ನಡುವೆ ಕೋವಿಡ್ ನಿಯಮದಂತೆ ಆಸ್ಪತ್ರೆ ಸಿಬ್ಬಂದಿಯೇ ಶವ ಸಂಸ್ಕಾರ ಮಾಡಲು ಮುಂದಾಗಿರುವುದು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊರೋನಾ ಸೋಂಕಿತನೆಂಬ ಕಾರಣಕ್ಕೆ ಶವ ಸಾಗಿಸಲು ಯಾವ ವಾಹನ ಮಾಲೀಕರು ಕೂಡ ಒಪ್ಪದಿದ್ದರಿಂದ ಮೃತನ ಪುತ್ರ ಹಾಗೂ ಸ್ನೇಹಿತ ಶವವನ್ನ ಪ್ಲಾಸ್ಟಿಕ್ ಕವರ್ಗಳಿಂದ ಸುತ್ತಿಕೊಂಡು ಪಂಚಾಯಿತಿ ನೀಡಿದ ಪಿಪಿಇ ಕಿಟ್ ಧರಿಸಿ ಸೈಕಲ್ನಲ್ಲಿಟ್ಟುಕೊಂಡು ಆತ ಬಳಸುತ್ತಿದ್ದ ಬಟ್ಟೆಗಳೊಂದಿಗೆ ಸ್ಮಶಾನದತ್ತ ಹೊರಟು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಘಟನೆ ಬಳಿಕ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ಅಸಹಕಾರದಿಂದಾಗಿ ಬೆಳಗಾವಿಯಲ್ಲಿ ವೃದ್ಧನ ಶವವನ್ನ ಸೈಕಲ್ನಲ್ಲೇ ಸಾಗಣೆ ಮಾಡಲಾಗಿದೆ. ಈ ಪ್ರಕರಣದ ಬಗ್ಗೆ ಚರ್ಚೆಗಳು ಆರಂಭವಾಗಿದ್ದು ಪ್ರತಿಪಕ್ಷ ನಾಯಕರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೋಮವಾರ ಈ ಕುರಿತು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಟ್ಯಾಗ್ ಮಾಡಿದ್ದು ಸಿಎಂ ಅವರೇ ಎಲ್ಲಿದೆ ನಿಮ್ಮ ಸರ್ಕಾರ, ಅವರಿಗೆ ಏಕೆ ಆಂಬ್ಯುಲೆನ್ಸ್ ಒದಗಿಸಿಲ್ಲ ಎಂದು ಹೇಳಿದ್ದಾರೆ. ಸೈಕಲ್ನಲ್ಲಿ ಶವ ಸಾಗಣೆ ಮಾಡುವ ವಿಡಿಯೋವನ್ನ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಶವವನ್ನ ಕುಟುಂಬದ ಸದಸ್ಯರು ಮಳೆಯಲ್ಲೇ ನೆನೆಯುತ್ತಾ ಸೈಕಲ್ನಲ್ಲಿ ಸಾಗಿಸುತ್ತಿದ್ದಾರೆ ಎಂದು ಟ್ವೀಟ್ನಲ್ಲಿ ಬರೆದಿದ್ದಾರೆ. ಈ ಅಸಮರ್ಥ ಸರ್ಕಾರಕ್ಕೆ ಮಾನವೀಯತೆ ಇಲ್ಲವಾಗಿದ್ದು ಪಿಡುಗು ಪರಿಸ್ಥಿತಿಯನ್ನ ನಿಭಾಯಿಸಲು ಸಂಪೂರ್ಣವಾಗಿ ಈ ಸರ್ಕಾರ ವಿಫಲವಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಆರೋಪಿಸಿದ್ದಾರೆ. ಬೆಳಗಾವಿಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ವೃದ್ಧ ಜ್ವರದಿಂದ ಮೃತಪಟ್ಟಿದ್ದ ಕೋವಿಡ್ನಿಂದ ಮೃತಪಟ್ಟಿರಬಹುದು ಎಂದು ಸ್ಥಳೀಯರು ಕೂಡ ಅಂತ್ಯಕ್ರಿಯೆಗೆ ಸಹಕಾರವನ್ನ ಕೂಡ ನೀಡಿರಲಿಲ್ಲ.
ಆಂಬ್ಯುಲೆನ್ಸ್ ಸಹ ಸಿಗದೆ ಕಾರಣ ಕುಟುಂಬಸ್ಥರು ಸೈಕಲ್ನಲ್ಲೇ ಶವವನ್ನ ಸಾಗಿಸಿ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನೋಡೋಣ. ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ಡಯಟ್ ಮಾಡ್ತಿದ್ದೀರಾ? ಸಿಹಿ ತಿಂಡಿಗಳಿಂದ ದೂರ ಇದ್ದೀರಾ? ಸಿಹಿ ತಿನ್ನುವ ನಿಮ್ಮ ಕನಸು ಸ್ಟೀವಿಯಾ ಸೆರೋವಿಯಾ ನನಸು ಮಾಡಲಿದೆ. ಧೈರ್ಯವಾಗಿ ಸೇವಿಸಬಹುದಾದ ಪ್ರಕೃತಿಯ ನೈಜ ಸಿಹಿಯೇ ಸ್ಟೀವಿಯಾ ಸೆರೋವಿಯಾ. ನೀವ್ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದೀರಾ? ನಿಮ್ ಸ್ಟಾರ್ ಬದಲಾಯ್ತು ಅನ್ಕೊಳ್ಳಿ. ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನನ ಕ್ಷಣ ಮಾತ್ರದಲ್ಲಿ ಬಿಡಿಸ್ಕೊಂಡು ನಿಮ್ಗಿಷ್ಟವಾದ ಒಡವೆಗಳನ್ನ ಬಾಡಿಗೆಗೆ ತಗೊಂಡು ನಿಮ್ಮ ಶುಭ ಸಮಾರಂಭಗಳನ್ನ ಸಂತೋಷದಿಂದ ಆಚರಿಸಿ. ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆದು ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ ಸ್ಟಾರ್ ನೀವೇ ಆಗಿ. ಅಮೃತೋನಿ ಡಿ ಪ್ಲಸ್ ನೋನಿ ಹಣ್ಣಿನ ಸಾರ, ಅಮೃತ ಬಳ್ಳಿ, ವೃಕ್ಷಾಮ್ಲ, ಜಂಬು ನೇರಳೆ ಹಾಗೂ ಇನ್ನಿತರ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆಗಳ ಸಂಯೋಜನೆಯಾಗಿದ್ದು, ಇದು ಮಧುಮೇಹ ಹಾಗೂ ಮಧುಮೇಹದಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ನಿಯಂತ್ರಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತೋನಿ ಡಿ ಪ್ಲಸ್. DS Max Sky City, where pleasure meets perfection. Triple Seven, favorite for generations since 1954. ನಿಮ್ಮ ಹಲವಾರು ದಿನಗಳ ಪರಿಶ್ರಮದಿಂದ ಕಾರ್, ಮನೆ, ಎಜುಕೇಶನ್, ಮದುವೆ ಹೀಗೆ ನಿಮ್ಮ ಅಗತ್ಯಗಳನ್ನ ಪಕ್ಕಕ್ಕಿಟ್ಟು ಕಷ್ಟಪಟ್ರು ಇಷ್ಟಪಟ್ಟು ಚಿನ್ನ ತಗೊಂಡಿರ್ತೀರ. ಆದ್ರೆ ನಿಮ್ಮ ಅಗತ್ಯಕ್ಕೆ ಚಿನ್ನವನ್ನ ಅಡವಿಡಲು ಹೋದಾಗ ಕಡಿಮೆ ಬೆಲೆಗೆ ಕೇಳೋದು, ಹೆಚ್ಚು ಬಡ್ಡಿ ಹೇಳೋದು, ಚಿನ್ನವನ್ನ ಉಜ್ಜಿ ನೋಡೋದು ಹೀಗೆಲ್ಲ ಮಾಡಿ ನಿಮ್ ಮನಸ್ಸಿಗೆ ನೋವು ಉಂಟು ಮಾಡಿದಾರಾ? ಹಾಗಾದ್ರೆ ಭೇಟಿ ಕೊಡಿ ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ. ನೀವು ಬೇರೆಡೆ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಖರೀದಿಸಿ ಡಿಫರೆನ್ಸ್ ಅಮೌಂಟ್ ನ ನಿಮಗೆ ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಪುನಃ ಚಿನ್ನವನ್ನು ಖರೀದಿಸುವ ಸಮಯದಲ್ಲಿ ನಾವು ನಿಮಗೆ ಕೊಟ್ಟಿರುವ ಗೋಲ್ಡ್ ಕಾರ್ಡ್ ಮೂಲಕ ನೀವು ಮಾರಿದ ಬೆಲೆಗೆ ಬದಲಿ ಚಿನ್ನವನ್ನು ಖರೀದಿಸಬಹುದು. ಇದು ಕೇವಲ ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ. ಈಗ ನೀವೇ ಹೇಳಿ, ಕಷ್ಟ ಎಂದರೆ ಬರೋದು ನಿಮ್ಮ ಅಕ್ಷಯ ಗೋಲ್ಡ್ ಕಂಪನಿ ಮಾತ್ರ ತಾನೆ? ಬ್ರೇಕ್ ನಂತರ P3 ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತೀಯ ಸಿನಿಮಾ ರಂಗಕ್ಕೆ 2020 ನಿಜಕ್ಕೂ ದುರಂತರ ವರ್ಷವಾಗಿದೆ. ಈಗಾಗಲೇ ಸಾಲು ಸಾಲು ಕಲಾವಿದರು, ತಂತ್ರಜ್ಞರು ಸಾವನ್ನಪ್ಪಿದ್ದಾರೆ. ರಿಷಿ ಕಪೂರ್, ಇರ್ಫಾನ್ ಖಾನ್, ಸುಶಾಂತ್ ಸಿಂಗ್ ಸೇರಿದಂತೆ ಸಾಕಷ್ಟು ಮಂದಿಯನ್ನ ಸಿನಿಮಾ ಲೋಕ ಕಳೆದುಕೊಂಡಿದೆ. ಇದೀಗ ಖ್ಯಾತ ನಿರ್ದೇಶಕ ನಿಶಿಕಾಂತ್ ಕಾಮತ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಭಾರತೀಯ ಸಿನಿಮಾ ರಂಗಕ್ಕೆ 2020 ನಿಜವಾಗಿಯೂ ಕೂಡ ದುರಂತ ವರ್ಷವಾಗಿದೆ. ಈಗಾಗಲೇ ಸಾಲು ಸಾಲು ಕಲಾವಿದರು ಇಹಲೋಕವನ್ನ ತ್ಯಜಿಸಿದ್ದಾರೆ.
ಇದೀಗ ಖ್ಯಾತ ನಿರ್ದೇಶಕ ನಿಶಿಕಾಂತ್ ಕಾಮತ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ದೊಂಬಿವಾಲಾ ಫಾಸ್ಟ್, ಮುಂಬೈ ಮೇರಿ ಜಾನ್, ರಾಕಿ ಹ್ಯಾಂಡ್, ಫೋರ್ಸ್, ಮಾದರಿ, ದೃಶ್ಯಂ ಸಿನಿಮಾಗಳಿಗೆ ನಿರ್ದೇಶನ ಮಾಡಿರುವ ನಿಶಿಕಾಂತ್ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇತ್ತೀಚೆಗಷ್ಟೇ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆಯುತ್ತಿದ್ದರು. ಸೋಮವಾರ ಬೆಳಗ್ಗೆ 10:30 ಸುಮಾರಿಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. 2005ರಲ್ಲಿ ಮರಾಠಿಯಲ್ಲಿ ತೆರೆಕಂಡಿದ್ದಂತಹ ದೊಂಬಿವಾಲಾ ಫಾಸ್ಟ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಕೂಡ ಮಾಡಿದ್ದ ನಿಶಿಕಾಂತ್ ಪಾದಾರ್ಪಣೆ ಚಿತ್ರದ ರಾಷ್ಟ್ರಪತಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ರು. 2008ರಲ್ಲಿ ಮುಂಬೈ ಮೇರಿ ಜಾನ್ ಸಿನಿಮಾ ಮೂಲಕ ಬಾಲಿವುಡ್ಗೆ ಕಾಲಿಟ್ಟಿದ್ರು. ನಿರ್ದೇಶನದ ಜೊತೆ ಡ್ಯಾಡಿ, ರಾಕಿ ಹ್ಯಾಂಡ್ಸಮ್, ಜೂಲಿ 2, ಭವೇಶ್ ಜೋಶಿ ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿದ್ರು. ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿತ್ತು. ರಾಜಧಾನಿ ಬೆಂಗಳೂರನ್ನೇ ದಂಗು ಬಡಿಸಿದ್ದ ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿ ಗಲಭೆಯಲ್ಲಿ ಭಾಗಿಯಾಗಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡಿದ್ದ ಆರೋಪಿಗಳಿಂದಲೇ ನಷ್ಟವನ್ನ ವಸೂಲಿ ಮಾಡುವ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ರಾಜಧಾನಿ ಬೆಂಗಳೂರನ್ನೇ ದಂಗು ಬಡಿಸಿದ್ದ ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿ ಗಲಭೆಯಲ್ಲಿ ಭಾಗಿಯಾಗಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡಿದ್ದ ಆರೋಪಿಗಳಿಂದಲೇ ನಷ್ಟವನ್ನ ವಸೂಲಿ ಮಾಡುವಂತಹ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ದೂರು ದಾಖಲಿಸುವ ಮತ್ತೊಂದು ಪ್ರಮುಖ ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಸಾರ್ವಜನಿಕರ ಆಸ್ತಿಗಳನ್ನ ಹಾನಿ ಮಾಡಿದ್ದ ಗೂಂಡಾಗಳಿಂದಲೇ ವಸೂಲಿ ಮಾಡುವ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿತ್ತು. ಇದೀಗ ಕರ್ನಾಟಕ ಸರ್ಕಾರವು ಕೂಡ ಇದೇ ಮಾದರಿಯನ್ನ ಅನುಸರಿಸಬೇಕು ಎಂದು ಸಲಹೆಯನ್ನ ಕೂಡ ಮಾಡಿದ್ರು. ಅಡ್ವೊಕೇಟ್ ಜನರಲ್ ಅವರ ಸಲಹೆಯಂತೆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಗಲಭೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಂದಲೇ ನಷ್ಟವನ್ನ ವಸೂಲಿ ಮಾಡಬೇಕು. ಒಂದು ವೇಳೆ ನಷ್ಟ ಭರಿಸಲು ಸಾಧ್ಯವಾಗದಿದ್ದರೆ ಅವರ ಆಸ್ತಿಯನ್ನೇ ಜಪ್ತಿ ಮಾಡುವಂತೆ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಖ್ಯಾತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಪಾಯದಿಂದ ಪಾರಾಗಿದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಎಂದು ಪ್ರಾರ್ಥಿಸುವುದಾಗಿ ಚಿತ್ರನಟ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಿಳಿಸಿದ್ದಾರೆ. ಬಾಲು ಸರ್ ಆದಷ್ಟು ಬೇಗ ಗುಣಮುಖರಾಗಿ ಎಂದು ರಜನಿಕಾಂತ್ ಅವರು ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಇದರೊಂದಿಗೆ ಸಣ್ಣ ವಿಡಿಯೋವೊಂದನ್ನ ಟ್ವೀಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಬಾಲಸುಬ್ರಹ್ಮಣ್ಯಂ ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂಬ ವಿಷಯ ನನಗೆ ತುಂಬಾ ಸಂತೋಷವನ್ನ ತಂದುಕೊಟ್ಟಿದೆ. ಕಳೆದ 50 ವರ್ಷಗಳಿಂದ ಬಾಲಸುಬ್ರಹ್ಮಣ್ಯಂ ಅವರು ಹಲವು ಭಾರತೀಯ ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿದ್ದಾರೆ. ತಮ್ಮ ಸುಮಧುರ ಧ್ವನಿಯಿಂದಲೇ ಕೋಟ್ಯಾಂತರ ಜನರ ಮುಖದಲ್ಲಿ ಹರುಷ ತಂದಿದ್ದಾರೆ ಎಂದು ರಜನಿಕಾಂತ್ ಅವರು ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ. ಕಳೆದ ಆಗಸ್ಟ್ 5ರಂದು ಅವರಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದ್ರಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶುಕ್ರವಾರ ಸಂಜೆ ಅವರು ಐಸಿಯುಗೆ ದಾಖಲಿಸಲಾಗಿದೆ. ಸದ್ಯ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕೂಡ ಕಂಡಿದ್ದಾರೆ.
ಇನ್ಮುಂದೆ ಕೊರೋನಾ ಸೋಂಕಿನ ಪ್ರಕರಣ ಕಂಡು ಬಂದಂತಹ ಮನೆಗಳನ್ನ ಅಷ್ಟೇ ಸೀಲ್ ಡೌನ್ ಮಾಡಲಾಗುತ್ತೆ. ಇದುವರೆಗೂ ಕೊರೋನಾ ಸೋಂಕಿನ ಪ್ರಕರಣ ಪತ್ತೆಯಾದಂತಹ ರಸ್ತೆಯನ್ನ ಸೀಲ್ ಡೌನ್ ಮಾಡುವ ಕ್ರಮವನ್ನ ಕೈಬಿಡಲಾಗ್ತಿದೆ ಎಂಬುದಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. ಇನ್ಮುಂದೆ ಕೊರೋನಾ ಸೋಂಕಿನ ಪ್ರಕರಣ ಕಂಡು ಬಂದಂತಹ ಮನೆಗಳನ್ನ ಅಷ್ಟೇ ಸೀಲ್ ಡೌನ್ ಮಾಡಲಾಗುತ್ತೆ. ಇದುವರೆಗೂ ಕೊರೋನಾ ಸೋಂಕಿನ ಪ್ರಕರಣ ಪತ್ತೆಯಾದಂತಹ ರಸ್ತೆಗಳನ್ನ ಸೀಲ್ ಡೌನ್ ಮಾಡುವ ಕ್ರಮವನ್ನ ಕೈಬಿಡಲಾಗುತ್ತದೆ ಎಂಬುದಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುರಿದಂತಹ 11 ಜಿಲ್ಲೆಗಳ 56 ತಾಲೂಕುಗಳಿಂದ ಮಳೆಯಿಂದ ಆದಂತಹ ಅಂದಾಜು ನಷ್ಟದ ವರದಿಯನ್ನ ಕಂದಾಯ ಇಲಾಖೆ ನೀಡಿಲ್ಲ. ನಾನು ಅದಕ್ಕೆ ಸಹಿ ಕೂಡ ಹಾಕಿಲ್ಲ. ಇನ್ನು 5 ಇಲಾಖೆ ಸರ್ವೆ ಕಾರ್ಯ ಬಾಕಿ ಇದೆ ಎಂದು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಹಾಗೂ ಇನ್ನು ಮುಂದುವರೆದಂತೆ ಮಾತನಾಡಿದ ಅವರು, ಇದುವರೆಗೂ ಕೊರೋನಾ ಪ್ರಕರಣ ಪತ್ತೆಯಾದಂತಹ ಏರಿಯಾ ರಸ್ತೆಗಳನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗ್ತಿತ್ತು. ಆದ್ರೆ ಇನ್ಮುಂದೆ ಕೊರೋನಾ ಪ್ರಕರಣ ಪತ್ತೆಯಾದಂತಹ ಮನೆಯನ್ನಷ್ಟೇ ಸೀಲ್ ಡೌನ್ ಮಾಡಲಾಗುತ್ತೆ. ಪ್ರಕರಣ ಪತ್ತೆಯಾದಂತಹ ರಸ್ತೆಯನ್ನ ಸೀಲ್ ಡೌನ್ ಮಾಡುವ ಕ್ರಮವನ್ನ ಕೈ ಬಿಡಲಾಗುತ್ತಿದೆ ಎಂದು ತಿಳಿಸಿದ್ರು. ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಐಪಿಎಲ್ನಲ್ಲಿ ಅವರ ಆಟ ಮುಂದುವರಿಯಲಿದೆ. ಈ ಮಧ್ಯೆ ಧೋನಿ ರಾಜಕೀಯಕ್ಕೆ ಸೇರ್ತಾರಾ ಎಂಬ ಪ್ರಶ್ನೆ ಕೂಡ ಶುರುವಾಗಿದೆ. ಟೀಂ ಇಂಡಿಯಾದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಆದ್ರೆ ಐಪಿಎಲ್ನಲ್ಲಿ ಅವರ ಆಟ ಮುಂದುವರಿಯುತ್ತೆ. ಈ ಮಧ್ಯೆ ಧೋನಿ ರಾಜಕೀಯಕ್ಕೆ ಸೇರ್ತಾರಾ ಎಂಬ ಹಲವು ಪ್ರಶ್ನೆಗಳು ಕೂಡ ಕಾಡ್ತಿತ್ತು. ಧೋನಿ ಸ್ವಾಗತಕ್ಕೆ ಎಲ್ಲಾ ಪಕ್ಷಗಳು ಸಿದ್ಧತೆಯನ್ನ ಕೂಡ ನಡೆಸುತ್ತಿವೆ. ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ಆಫರ್ ಕೂಡ ನೀಡಲಾಗಿದೆ. ರಾಂಚಿಯ ಬಿಜೆಪಿ ಸಂಸದ ಸಂಜಯ್ ಸೇಠ್ ಧೋನಿ ಬಯಸಿದ್ರೆ ರಾಂಚಿಗೆ ಬಂದಾಗ ಅವರೊಂದಿಗೆ ಮಾತನಾಡುವುದಾಗಿ ಹೇಳಿದ್ದಾರೆ. ಬಿಜೆಪಿಗೆ ಸೇರಲು ಬಯಸಿದ್ರೆ ಪಕ್ಷವು ಖಂಡಿತವಾಗಿಯೂ ಕೂಡ ಅವರೊಂದಿಗೆ ಮಾತುಕತೆಯನ್ನ ನಡೆಸುತ್ತೇವೆ ಎಂದು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ P3 ನ್ಯೂಸ್. ಇದು ಜನರ ಧ್ವನಿ.